ಏನಾಯ್ತು? ಅಯೋಧ್ಯೆಯಿಂದ ನೀನು ಹೊರಟು ಬರುವಾಗ ನಮ್ಮಪ್ಪ ದಶರಥ ಚಕ್ರವರ್ತಿಗಳ ದೇಹ ಸ್ಥಿತಿ ಹೇಗಿತ್ತು ಎನ್ನುವುದನ್ನು ನೀನೊಮ್ಮೆ ಜ್ಞಾಪಿಸಿ. ಓಹೋ, ಬಾಗಿಲ ಬಳಿಯಲ್ಲಿ ಕುಸಿದು ಬಿದ್ದಂತಹ ನಮ್ಮಪ್ಪನನ್ನು ನೀನು ಹಿಡಿದೆತ್ತಿ ತಳ್ಕೈಸಿ ಮಂಚದ ಮೇಲೆ ಮಲಗಿಸಿ ಆಧಾರ ತಪ್ಪಿದ್ದ ಅವರ ಬೆನ್ನಿಗೆ ದಿಂಬನ್ನಿತ್ತು ನೀಳವಾದ ಕಾಲನ್ನು ನೇವರಿಸಿ ಶೈತ್ಯೋಪಚಾರವನ್ನು ನೀಡಿದೆಯಂತೆ. ಆಗ ಕಣ್ಣಾಳಿಗಳಿಂದ ಗದ್ಗದಿತರಾಗಿ ಕಂಬನಿಯನ್ನು ಸುರಿಸುತ್ತಾ ಆ ಅಶ್ರುಧಾರೆಯನ್ನು ಒರೆಸುತ್ತಾ ನಮ್ಮಪ್ಪ ಒಂದು ಮಾತನ್ನು ನಿನ್ನಲ್ಲಿ ಹೇಳಿದಂತೆ, ಅಪ್ಪ ರಾಮ, ನಿನ್ನೆಯ ದಿನ ವೃತಸ್ಥನಾಗಿದ್ದಂತಹ ನೀನು ನೆಲದ ಮೇಲೆ ಹಾಸಿದ ದರ್ಬೆಯಲ್ಲೇ ಮಲಗಿದ್ದು ಹಸಿದ ಹೊಟ್ಟೆಯಿಂದಲೇ ಇದ್ದೇ ಇಲ್ಲ. ಈ ಹೊತ್ತು ಕಾಲಚಕ್ರದ ಗತಿಗೆ ಒಳಗಾಗಿ ನಿನ್ನನ್ನು ನಾನು ಕಾಡಿಗೆ ಕಳುಹಿಸಬೇಕಾಗಿ ಬಂತು. ಅದೂ ಈ ಹಸಿದ ಹೊಟ್ಟೆಯಲ್ಲಿ ಕಳುಹಿಸಬೇಕಾಗಿ ಬಂತಲ್ಲ ಮಗನೇ. ಈ ಒಂದು ದಿನವಾದರೂ ನನ್ನ ಜೊತೆಗೂ
ಅನ್ನವನ್ನು ಒಟ್ಟಾಗಿ ಉಣ್ಣೋಣ. ನಾಳೆಯ ದಿನ ಬೇಕಿದ್ದರೆ ನಿನ್ನ ಕರ್ತವ್ಯವನ್ನು ಪಾಲಿಸಬಹುದು ಅಂತಾಡಿ. ಆದರೆ ಕರ್ತವ್ಯವೇ ಪ್ರಜ್ಞೆಯಾಗಿದ್ದಂತಹ ನೀನು ಉಂಡೇನು, ಇನ್ನೊಮ್ಮೆ ಬಂದೇನು, ಹೀಗೆ ಆಶ್ವಾಸನೆಯನ್ನು ನೀಡಿ ಕೊನೆಗೆ ಹೇಳಿದೆ ಅಂತ. ಮನುಷ್ಯನ ಚಿತ್ತ ಅದು ಚಾಂಚಲ್ಯಕ್ಕೆ ಒಳಪಟ್ಟದ್ದು. ನಾಳೆಯ ದಿನ ಇನ್ನೇನು ಹೀಗೆ ಹೇಳಿದ ನೀನು ತೀರ್ಥರೂಪರಿಗೆ ಬೆನ್ನನ್ನು ಹಾಕಿ ಅಯೋಧ್ಯೆಯಿಂದ ಹೊರಟು ಬಂದೆ ಅಂತೆ. ಆ ದಿನ ನಿನ್ನ ಜತೆಗೂಡಿ ಅನ್ನವನ್ನು ಉಣ್ಣಬೇಕೆಂದು ಯಾವ ನಮ್ಮಪ್ಪ ಬಯಸಿದ್ದರೋ ಆ ದಿನದಿಂದ ನಮ್ಮ ತಂದೆಯವರು ಅನ್ನವನ್ನು ಕಂಡವರಲ್ಲ, ಅನ್ನವವನ್ನು ಕಂಡವರಲ್ಲ, ಕಂಡಂತಿಲ್ಲ. 8 ದಿವಸಗಳ ಕಾಲ ನಿರಾಹಾರದಿಂದಿದ್ದು ರಾಮ ರಾಮ ಎನ್ನುವ ಮಂತ್ರ ಪಠಣವನ್ನು ಪಠಿಸುತ್ತಾ ಕೊನೆಗೊಮ್ಮೆ ಯಾರು ಎಲ್ಲಿಗೆ ತೆರಳಬೇಕೋ ಆ ದಿಕ್ಕಿಗೆ ಪಯಣವನ್ನು ಬೆಳೆಸಿದರು. ಸೂರ್ಯವಂಶದ ರತ್ನದೀಪ